7 ವರ್ಷ ಅಂದರೆ ಷಷ್ಠ ಶನಿ ಮಧ್ಯಭಾಗದಲ್ಲಿ ಇದೀವಿ ನಾವೀಗ. ಸವಾಲುಗಳ ನಡುವೆ ಯಶಸ್ಸು ಕಾಣುವ ವರ್ಷವಿದೆ ಅಂತ ಹೇಳ್ಬೋದು. ಉದ್ಯೋಗದಲ್ಲಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗುವಂಥ ಚಾನ್ಸಸ್ ಭಾಳ. ಬದಲಾವಣೆ ದಾರಿದೀಪ ಆಗುವಂಥ ಯೋಗಗಳಿದೆ. ಮತ್ತು ಪ್ರಮೋಷನ್ ರೂಪದಲ್ಲಿ ಲಾಭ ಆಗುವಂಥ ಯೋಗ ಅಥವಾ ವಿದೇಶಿ ಕಂಪನಿ ಕೆಲಸ ಮಾಡುವವರಿಗೆ ಈ ವರ್ಷ ಅತ್ಯಂತ ಲಾಭದಾಯಕವಾಗ್ತಾ ಇದೆ. ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ HR ಗುರುಜಿ. ದೈವ ಮಾಸಿಕಾನ ಸ್ವಾಗತ. ಹಾಗೂ ಈ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆದಷ್ಟು ಶೇರ್ ಮಾಡಿ. ವೀಕ್ಷಕ, ಇಂದಿನ ವಿಷಯ 2026-2027 ಪರಭಾವ ಸಂವತ್ಸರದ ಯುಗದ ಭವಿಷ್ಯವನ್ನು ತಿಳಿಸೋ ಬಂದಿದ್ದೇನೆ. ಅದರಲ್ಲಿ ಕಡೆಯ ರಾಶಿ ಅಂದರೆ 12ನೇ ರಾಶಿ ಮೀನರಾಶಿ. ಈ ಮೀನರಾಶಿ ಈ ವರ್ಷ ಯಾವ ಥರ ಇದೆ, ಆಗುಗಳು ಯಾವ ಥರ ನಡೀತಾ ಇದೆ, ಈ ಯುಗಾದಿ ಭವಿಷ್ಯ ಅವರಿಗೆ ಯಾವ ಥರ ಶುಭ ನಡೀತಾ ಇದೆ, ಅಶುಭ ನಡೀತಾ ಇದೆ, ಮತ್ತು ಅವರಿಗೆ ಲಾಭ ಏನು, ನಷ್ಟ ಏನು, ಮತ್ತು ಷಡಶ ಶನಿಯ ಪ್ರಭಾವ ಏನು ನಡೀತಾ ಇದೆ, ಈ ರಾಶಿ ಬಗ್ಗೆ ನಾನು ತಿಳಿಸೋ ಬಂದಿದ್ದೇನೆ. ಅದರಲ್ಲಿ ಈ ಪ್ರಮುಖವಾಗಿ 7 ವರ್ಷ ಅಂದರೆ ಷಡಶ ಶನಿ ಮಧ್ಯಭಾಗದಲ್ಲಿ ಇದೀವಿ ನಾವೀಗ. ಈ ರಾಶಿಯವರು ಈ 7 ವರ್ಷದಲ್ಲಿ ಶನಿಯು ಸಂಚಾರದಿಂದ ಸವಾಲುಗಳ ನಡುವೆ ಯಶಸ್ಸು ಕಾಣುವ ವರ್ಷವಿದೆ ಅಂತ ಹೇಳ್ಬೋದು. ಅಂದರೆ ಚಾಲೆಂಜ್ ನಡುವೆ ಯಶಸ್ವಿ ಕಾಣುವಂಥ ಯೋಗನೂ ಇದೆ. ಯಾವ ಥರ ಅನುಕೂಲ ಯಾವ ಥರ ಇದೆ ಅವರು ವೈಯಕ್ತಿಕ ವಿಚಾರದಲ್ಲಿ ನೋಡ್ತಾ ಇದ್ದಾರೆ. ವೃತ್ತಿ ಬದಲಾವಣೆಯಲ್ಲಿ, ಉದ್ಯೋಗದಲ್ಲಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗುವಂಥ ಚಾನ್ಸಸ್ ಭಾಳ. ನಿರೀಕ್ಷೆ ಮಾಡಿದವರಿಗೆ ಒಳ್ಳೆಯದಾಗುವಂಥ ಯೋಗಗಳಿದೆ. ಮತ್ತು ಜೂನ್ ನಂತರ ಗುರು ಶುಭ ದೃಷ್ಟಿಯಿಂದ ಅವರಿಗೆ ಬಡ್ತಿ ಆಗಲಿ, ಹಲವು ಒಂದು ಸಮಯದಲ್ಲಿ ಮತ್ತು ಹಲವು ಕ್ಷೇತ್ರಗಳಲ್ಲಿ ಬದಲಾವಣೆ ದಾರಿದೀಪ ಆಗುವಂಥ ಯೋಗಗಳಿದೆ. ಹೊಸ ಕೆಲಸ ಸಿಗುವ ಸಾಧ್ಯತೆಗಳು ಹೆಚ್ಚು. ಅಂದರೆ ಹೊಸ ಕೆಲಸ ನಿರೀಕ್ಷೆ ಮಾಡಿದವರು, ನಿರುದ್ಯೋಗಿಗಳಿಗೆ ನಿರೀಕ್ಷೆ ಮಾಡಿದವರು ಅನಿರೀಕ್ಷಿತವಾಗಿ ಅವ್ರಿಗೆ ಕೆಲಸ ಸಿಗುವಂಥ ಯೋಗ, ಕೆಲಸದಲ್ಲಿ ಒತ್ತಡ ಇದ್ದರೂ ಕೂಡ ಅದು ಬಡಿತ ಕಾಣುವಂಥ ಯೋಗ, ಮತ್ತು ಪ್ರಮೋಷನ್ ರೂಪದಲ್ಲಿ ಲಾಭ ಆಗುವಂಥ ಯೋಗ ಈ ಥರ ಆಗ್ತಾ ಹೋಗುತ್ತೆ. ಮತ್ತು ವ್ಯಾಪಾರಸ್ಥರಿಗೆ 100% ಅವರಿಗೆ ಲಾಭ ಇಲ್ಲ ಅಂತಂದರು, ಒಂದು 60% ಮಾತ್ರ ಅವ್ರಿಗೆ ಲಾಭದಾಯಕ ಆಗ್ತಾ ಹೋಗುತ್ತೆ ಈ ವರ್ಷ ಅವರಿಗೆ. ಯಾಕಂತಂದರೆ ಅವ್ರು ಏನೇ ಕೆಲಸ ಮಾಡೋಕ್ಕೆ ಹೋದ್ರು ಯಶಸ್ವಿ ಕಾಣ್ತಾರೆ, ಆದರೆ ಲಾಭ 60% ಇರ್ತಾ ಹೋಗುತ್ತೆ ಅವರಿಗೆ. ಮತ್ತು ಉದ್ಯೋಗದಲ್ಲಿ ಆಸೆ ಇಟ್ಟವ್ರಿಗೂ ಒಳ್ಳೇದಾಗ್ತಾ ಹೋಗುತ್ತೆ. ಮತ್ತು ವಿದ್ಯಾರ್ಥಿಗಳೇ ಭಾಳ ಅನುಕೂಲ ಆಗ್ತಾ ಹೋಗುತ್ತೆ. ವಿದ್ಯಾರ್ಥಿಗಳಿಗೆ ಈ ವರ್ಷದಲ್ಲಿ ಭಾಳ ಗಮನವಿಟ್ಟು ಓದಬೇಕಾಗುತ್ತೆ. ನಿರೀಕ್ಷೆ ಮಾಡಿದಷ್ಟು ಆ ಪರ್ಸೆಂಟೇಜ್ ಬಂದಿಲ್ಲ ಅಂತಂದರೆ, ಆದಷ್ಟು ಸ್ವಲ್ಪ ಕಮ್ಮಿ ಬಂದರೂ ಪರವಾಗಿಲ್ಲ, ನಿರೀಕ್ಷೆ ಏಕಾಗ್ರತೆಯಿಂದ, ಬುದ್ಧಿಶಕ್ತಿಯಿಂದ, ಜ್ಞಾನದಿಂದ ಮತ್ತು ಅವರು ಮಾಡುವಂಥ ಒಂದು ಯಾವುದೋ ಒಂದು ಎಕ್ಸ್ಪೆರಿಮೆಂಟಿಂದ ಸಂಪೂರ್ಣವಾಗಿ ಏಕಾಗ್ರತೆ ಇದ್ದಷ್ಟು ಈ ವಿದ್ಯಾರ್ಥಿಗಳು ಭಾಳ ಅನುಕೂಲ ಆಗ್ತಾ ಹೋಗುತ್ತೆ. ಓದೋ ಒಂದು ಜ್ಞಾನ ಮತ್ತು ಒಳ್ಳೆ ಪರ್ಸೆಂಟೇಜ್, ಒಳ್ಳೆ ಮಾರ್ಕ್ಸ್ ನಿರೀಕ್ಷೆ ಮಾಡಿದವರಿಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ವಿದೇಶ ಪ್ರಯಾಣ ಮಾಡಿದವರಿಗೆ ಉತ್ತಮ ಅವಕಾಶ ಅಂತ ಹೇಳ್ಬೋದು. ರಾಹು ಮತ್ತು ಶನಿ ಪ್ರಭಾವದಿಂದ ವಿದೇಶ ಹೋಗಲು ಬಯಸುವವರಿಗೆ ಅಥವಾ ವಿದೇಶಿ ಕಂಪನಿ ಕೆಲಸ ಮಾಡುವವರಿಗೆ ಈ ವರ್ಷ ಅತ್ಯಂತ ಲಾಭದಾಯಕವಾಗ್ತಾ ಇದೆ. ಅವ್ರಿಗೆ ನಿರೀಕ್ಷೆ ಮಾಡಿರ್ತಾರೆ, ಇದೇ ಕೆಲಸಕ್ಕೆ ನಾವು ಹೋಗ್ಬೇಕು, ಇದೇ ಕಂಟ್ರಿಗೆ ಹೋಗ್ಬೇಕು, ನಾವು ಇಲ್ಲೇ ಕೆಲಸ ಇಷ್ಟೇ ಸಂಬಳ ಬೇಕು ಅಂತ ಏನು ಆಶೆ ನಿರೀಕ್ಷೆ ಮಾಡಿದವರು ಈ ವರ್ಷ ಚಾನ್ಸಸ್ ಭಾಳ ಇದೆ. ಅವರಿಗೆ ಹೋಗುವಂಥ ನಿರೀಕ್ಷೆ ಮಾಡಿದವರಿಗೆ ಅನಿರೀಕ್ಷಿತವಾಗಿ ಹೋಗೋ ಚಾನ್ಸಸ್ ಭಾಳ ಇದೆ. ಇದರಿಂದಾಗಿ ರಾಹು ಮತ್ತು ಶನಿ ಪ್ರಭಾವದಿಂದಾಗಿ ಅವ್ರು ಸಪೋರ್ಟ್ ಸಿಗುವಂಥ ಯೋಗ. ಸ್ವಲ್ಪ ಪ್ರಯತ್ನ ಮಾಡಬೇಕಾಗುತ್ತೆ. ಮತ್ತು ಆಧ್ಯಾತ್ಮಿಕ ಕಡೆ ಬದಲಾವಣೆ ಯೋಗ. ಮನಸ್ಸು ಆಧ್ಯಾತ್ಮ ಕಡೆ ವಾಲುವುದರಿಂದ ಮನಸ್ಸಿಗೆ ಶಾಂತಿ ಬೇಕಾದ ವ್ಯಕ್ತಿ ಕಡೆಯಿಂದ, ಶಾಂತಿ ಬೇಕಪ್ಪ ನನಗೆ ಸಾಕು, ಜಂಜಾಟ ಸಾಕಾಗಿದೆ, ಸ್ವಲ್ಪ ದೈವ ಕಡೆ ನಾನು ಆಧ್ಯಾತ್ಮಿಕವಾಗಿ ನಾನು ಇರಬೇಕು ಅಂತಿದ್ದವರಿಗೆ ಈ ಒಂದು ಒಳ್ಳೆಯ ಕಾರ್ಯ, ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಕಠಿಣ ಪರಿಸ್ಥಿತಿಗಳು ಆತ್ಮವಿಶ್ವಾಸದಿಂದ ಎದುರಿಸುವಂಥ ಸ್ಥಿತಿ ಇದೆ ಅವರಿಗೆ. ಕಠಿಣ ಎಂಥ ಪರಿಸ್ಥಿತಿ ಇದ್ದರೂ ನನಗೆ ಕೆಲ ಆಗಲ್ಲಪ್ಪ ಅಂತ ಅಂದರೂ ಕೂಡ ಅವರ ಆತ್ಮವಿಶ್ವಾಸದಿಂದ ಅವರಿಗೆ ಗುರಿ ಮುಟ್ಟುವಂಥ ಯೋಗ ಇದೆ. ಏನೇ ಕೆಲಸ ಮಾಡೋಕೆ ಹೋದ್ರು ಅವ್ರು ಲಾಭದಾಯಕ ಆಗ್ತಾ ಹೋಗುತ್ತೆ. ಮತ್ತು ಸ್ಥಿರ ಆಸ್ತಿ ಸಿಗುವಂಥ ಚಾನ್ಸಸ್ ಭಾಳ. ಸ್ಥಿರ ಆಸ್ತಿ ಅವರಿಗೆ ಭಾಳ ವರ್ಷದಿಂದ ಏನೇ ಮಾಡೋಕೆ ಹೋದರೂ ಅವ್ರಿಗೆ ಕೈಗೆ ಹತ್ತೋದೇ ಇಲ್ಲ. ಯಾವುದು ಕೆಲಸ ಕಾರ್ಯ, ಒಂದು ಹಣಕಾಸು, ಆಸ್ತಿ ವಿಚಾರದ್ದು ಮತ್ತು ಲೇವಾದೇವಿ ವಿಚಾರದ್ದು ಯಾವುದೋ. ಆದರೆ ಈ ಒಂದು ವರ್ಷದಲ್ಲಿ ವರ್ಷದ
ದ್ವಿತೀಯ ಭಾಗದಲ್ಲಿ ಆಸ್ತಿ ಅಥವಾ ಮನೆ ಖರೀದಿಸುವ ಈ ರಾಶಿಯವರಿಗೆ ಯೋಗ ತುಂಬ ಚೆನ್ನಾಗಿದೆ. ಮತ್ತು ವಾಹನ ಯೋಗ ಮಾಡೋರಿಗೂ ತುಂಬ ಚೆನ್ನಾಗಿದೆ. ವಾಹನ ಯೋಗದಲ್ಲಿ ಅಂದರೆ ವಾಹನ ತಗೋಬೇಕನ್ನೋರಿಗೆ ಯೋಗ ಚೆನ್ನಾಗಿದೆ. ಮತ್ತು ಹಳೆ ಕಾನೂನು ಹೋರಾಟದಲ್ಲಿ ಜಯ ಸಿಗುವಂಥ ಯೋಗ. ಕಾನೂನು ಹೋರಾಟ ಅಂದರೆ ಎಷ್ಟೋ ವರ್ಷದಿಂದ ಬರೀ ಕೋರ್ಟ್ ಕಚೇರಿ ಓಡಾಡೋದು, ಪೊಲೀಸ್ ಸ್ಟೇಷನ್ ಓಡಾಡೋದು, ಯಾವುದೋ ಒಂದು ರಾಜ್ಯ ಸಂದರ್ಭದಲ್ಲಿ ತೊಂದರೆಗಳಾಗೋದು, ಇಂಥವಿದ್ರು ಕೂಡ ಈ ವರ್ಷ ಎಲ್ಲದಕ್ಕೂ ಜಯ ಸಿಗುತ್ತೆ. ಮತ್ತು ಎಲ್ಲ ಹೋರಾಟಕ್ಕೂ ಅವ್ರಿಗೆ ಒಳ್ಳೆ ಬೆಂಬಲ ಸಿಗುತ್ತೆ, ಒಳ್ಳೆ ಜಯ ಸಿಗುತ್ತೆ. ಮತ್ತು ಅವ್ರ ಗುರಿ ಅವರು ಮುಟ್ಟುವಂಥ ಸಾಧ್ಯತೆಗಳು ಹೆಚ್ಚಿನ ವಿಚಾರಗಳಿದೆ. ಮತ್ತು ಅನನುಕೂಲ ಯಾವ ಥರ ಇದೆ ಅಂತಂದರೆ, ಎರಡನೇ ಹಂತದಲ್ಲಿ ಅವರು ಮಾನಸಿಕ ಒತ್ತಡದಿಂದಾಗಿ ಶನಿಯು ಲಗ್ನದಲ್ಲಿ ಇರುವುದರಿಂದ ಅನಗತ್ಯ ಚಿಂತೆ ಇಲ್ಲದ ಚಿಂತೆ ಮಾಡಬೇಕಾಗುತ್ತೆ. ಸಣ್ಣ ಪುಟ್ಟಕ್ಕೂ ಬಾಧೆಗಳು, ಸಣ್ಣ ಪುಟ್ಟ ಬಾಧೆ ಯಾವ ಥರ, ಏನೂ ಸಮಸ್ಯೆ ಇರಲ್ಲ, ಅದು ಅಲ್ಲಿ ಏನೋ ಸಮಸ್ಯೆ ಇದೆಯಪ್ಪ, ಅಲ್ಲೇನು ನಡೆಯಲ್ಲ, ಅಲ್ಲಿ ಏನು ನಡೀತಾ ಇದೆ, ಈ ಥರ ಒಂದು ಮನೋಭಾವನೆ ರೂಪದಲ್ಲಿ ಒಂದು ಭಯ ಮತ್ತು ಮಾನಸಿಕ ಕಿರಿಕಿರಿ, ಒತ್ತಡ ಮತ್ತು ಸಣ್ಣ ಪುಟ್ಟ ಬಾಧೆಗಳಿಂದಾಗಿ ನಿಧಾನಗತಿ ಕೆಲಸಗಳು ನಡೀತಾ ಹೋಗುತ್ತೆ. ಈ ನಿಧಾನಗತಿ ಕೆಲಸದಿಂದಾಗಿ ಅವ್ರು ತಾಳ್ಮೆ ಕೊಟ್ಕೊಂಡು ಅವ್ರ ಆರೋಗ್ಯ ಮೇಲೆ ಪರಿಣಾಮ ಬೀಳ್ತಾ ಹೋಗುತ್ತೆ. ಅವ್ರ ಆರೋಗ್ಯ ಮೇಲೆ ಪರಿಣಾಮ ಯಾವ ಥರ ಆಗ್ತಾ ಹೋಗುತ್ತೆ ಅಂದರೆ, ಕಾಲು ನೋವು, ಕಣ್ಣಿನ ತೊಂದರೆ ಮತ್ತು ನಿದ್ರಾಹೀನತೆ. ಅಂದರೆ ಅವರು ನಿದ್ದೆ ಕಮ್ಮಿ ಆಗಿಬಿಡುತ್ತೆ. ಅವ್ರದ್ದು ನಿದ್ದೆ ಎಷ್ಟೇ ಪ್ರಯತ್ನ ಮಾಡೋದು ಹೀನತೆ ಕಾಣ್ತಾ ಹೋಗುತ್ತೆ, ಸೋಮಾರಿತನ ಬೆಳೀತಾ ಹೋಗುತ್ತೆ, ನೆಮ್ಮದಿ ಹಾಳಾಗ್ತಾ ಹೋಗುತ್ತೆ. ಮತ್ತು ಅವರು ಆರೋಗ್ಯ ನಿರ್ಲಕ್ಷ್ಯ ಮಾಡಿದರೆ ಸಂಪೂರ್ಣವಾಗಿ ಆಸ್ಪತ್ರೆ ಪಾಲಾಗುವಂಥ ಯೋಗ ಇದೆ. ಇದರಿಂದಾಗಿ ಸ್ವಲ್ಪ ಆರೋಗ್ಯ ಕಡೆ ಗಮನ ಇದ್ದಷ್ಟು ಭಾಳ ಅನುಕೂಲ. ಒತ್ತಡ ಕಮ್ಮಿ ಮಾಡ್ಕೊಳ್ಳಿ. ಯಾವುದೇ ಸಮಸ್ಯೆ ಇದ್ದರೂ ಧೈರ್ಯವಾಗಿ ಮುನ್ನುಗ್ಗಿ ಮತ್ತು ಏನೇ ಕೆಲಸ ಮಾಡೋಕ್ಕೆ ಹೋಗಲಿ, 4 ಜನರಿಗೆ ಇಲ್ಲ ಹಿರಿಯರಿಗೆ ಮಾರ್ಗದರ್ಶನ ರೂಪದಲ್ಲಿ ನಡೆದಷ್ಟು ಭಾಳ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತು ಕೋರ್ಟ್ ಕಚೇರಿ ಯಾವುದೇ ಕೆಲಸ ವಿಚಾರದಲ್ಲಿ ಒತ್ತಡ ಬೇಡ, ಮತ್ತು ನಿಮ್ಮ ಮುಂಗೋಪಿತನ ಬೇಡ, ನಿಮ್ಮ ಕೋಪಕ್ಕೆ ಬುದ್ಧಿ ಕೊಡೋದು ಬೇಡ, ಆ ಥರ ಆಗ್ತಾ ಹೋಗುತ್ತೆ. ಮತ್ತು ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಭಾಳ. ಕುಟುಂಬದಲ್ಲಿ ಯಾವ ಥರ ಭಿನ್ನ ಬಳತ್ತು ಅಂತಂದರೆ, ನೀವು ಹೇಳೋದೊಂದು ಮನೇಲಿ ತಿಳ್ಕೊಳೋದೊಂದು ಆಗ್ಬಿಡುತ್ತೆ. ಇಲ್ಲ ಅವ್ರು ಏನೋ ಹೇಳ್ತಾರೆ, ನೀವೇನು ತಿಳ್ಕೊಂಡು ಹೋಗ್ತೀರ. ಇದನ್ನು ಏನಾಗ್ತಾ ಹೋಗುತ್ತೆ, ಸಂಪೂರ್ಣವಾಗಿ 7 ಬೀಳು ರೂಪದ ನಡೀತಾ ಹೋಗುತ್ತೆ. ಶನಿಯು 7ನೇ ಮನೆ ಇರೋದ್ರಿಂದ ಗಂಡ ಹೆಂಡತಿ ನಡುವೆ ಜಗಳ ಬರ್ತಾ ಹೋಗುತ್ತೆ, ನೆಮ್ಮದಿ ಹಾಳಾಗ್ತಾ ಹೋಗುತ್ತೆ. ಮತ್ತು ನಾನೇ ಮೇಲು ನಾನು ಅನ್ನೋದು ಇಬ್ಬರ ನಡುವೆ ತುಂಬಿ ಇದರಿಂದಾಗಿ ಜಗಳಕ್ಕೆ ಮೂಲ ಆಗಿ ವಾದ ವಿವಾದದಿಂದಾಗಿ ನ್ಯಾಯ ಪಂಚಾಯತ್ ರೂಪದಲ್ಲಿ ಇಲ್ಲ 2 ಕುಟುಂಬದಲ್ಲಿ ಜಗಳ ಉಂಟಾಗೋ ಚಾನ್ಸಸ್ ಭಾಳ ಇದೆ. ಇದರಿಂದ ಸ್ವಲ್ಪ ಸಾಮರಸ್ಯ ಕಾಪಾಡ್ಕೋಬೇಕಾಗುತ್ತೆ, ಪ್ರಯತ್ನ ಮಾಡಬೇಕಾಗುತ್ತೆ. ಶಾಂತಿ ಸಮಾಧಾನ ಇದ್ದಷ್ಟು ಸಂಸಾರ ಚೆನ್ನಾಗಿರ್ತಾ ಹೋಗುತ್ತೆ. ಮತ್ತು ಆರ್ಥಿಕದಲ್ಲಿ ಏರಿಳಿತ, ಆರ್ಥಿಕದಲ್ಲಿ ಆದಾಯ ಚೆನ್ನಾಗಿದ್ದರೂ ಅನಿರೀಕ್ಷಿತವಾಗಿ ವೈದ್ಯಕೀಯ ವೆಚ್ಚ ಅಂದರೆ ಆಸ್ಪತ್ರೆ ಖರ್ಚು, ಮೆಡಿಕಲ್ ಖರ್ಚದಿಂದಾಗಿ, ಪ್ರಯಾಣದಿಂದಾಗಿ ನಿಮಗೆ ಖರ್ಚು ಜಾಸ್ತಿ ಆಗಿ ಸಾಲದ ಮೊರೆ ಹೋಗಬೇಕಾಗುತ್ತೆ. ಈ ಸಾಲದ ಹೊರೆಯಿಂದ ನಿಮ್ಮ ಜೀವನದಲ್ಲಿ ಹಣಕಾಸು ಸುಧಾರಣೆ ಕಠಿಣ ಬುತ್ತಿ ಆಗ್ತಾ ಹೋಗುತ್ತೆ, ನೆಮ್ಮದಿ ಹಾಳಾಗ್ತಾ ಹೋಗುತ್ತೆ. ಮತ್ತು ನೀವು ಎಷ್ಟೇ ದುಡಿದ್ರೂ ನಿಮ್ಮ ಕೈಲಿ ಉಳಿದ ಖರ್ಚು 0 ಅಲ್ಲಿ ನಿಂತು ಬಿಡುತ್ತೆ. ಇದರಿಂದಾಗಿ ಏನಾಗ್ತಾ ಹೋಗುತ್ತೆ, ಆರ್ಥಿಕ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ, ಖರ್ಚು ಎಷ್ಟು ನೋಡ್ಕೋಬೇಕಾಗುತ್ತೆ. ಎಲ್ಲ ಚೆನ್ನಾಗಿದೆ, ಆದರೂ ಕೂಡ ಆದಾಯದಲ್ಲಿ ಕೈಯಲ್ಲಿ ಹಣಕಾಸು ಉಳಿಯೋದು ಕಷ್ಟ ಆಗಿಬಿಡುತ್ತೆ. ಏರುಪೇರು, ಯಾಕಂತಂದರೆ ಶನಿಯ ಪ್ರಭಾವದಿಂದ ಆ ಥರ ನಡೀತಾ ಹೋಗುತ್ತೆ. ಹಂಗಾಗಿ ಈ ವರ್ಷ ಈ ಮೀನರಾಶಿಯವರಿಗೆ ಅಸಾಧಾರಣ ಅಂದರೆ 50-50 ರೂಪದಲ್ಲಿ, ಅರ್ಧ ಭಾಗ ಚೆನ್ನಾಗಿದೆ, ಅರ್ಧ ಭಾಗ ಕೆಟ್ಟದಿದೆ, ಅರ್ಧ ಭಾಗ ಸಂತೋಷ ಪಡ್ಬೋದು, ಅರ್ಧ ಭಾಗ ಚಿಂತೆ ಮಾಡಬೇಕಾಗುತ್ತೆ. ಈ ರೂಪದಲ್ಲಿ ನಡೀತಾ ಇದೆ. ಆ ಕಾರಣಕ್ಕೆ ಅದರಿಂದಾಗಿ ಸ್ವಲ್ಪ ಜಾಗರೂಕತೆಯಿಂದ ವಿಚಾರ ಮಾಡಿಕೊಂಡು ಮುಂದುವರಿದ್ರೆ ಭಾಳ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಪ್ರತಿ ಶನಿವಾರ
ಶನೇಶ್ವರಕ್ಕೆ ಎಳ್ಳು ಬತ್ತಿ ದೀಪ ಹಚ್ಚಿ ಬನ್ನಿ. 11 ಪ್ರದಕ್ಷಿಣೆ ಹಾಕಿ. ಭಾಳ ಒಳ್ಳೇದಾಗ್ತಾ ಹೋಗುತ್ತೆ. ಅದು ಹೆಚ್ಚಿನ ವಿವರಗಳಿಗೆ ನಮ್ಮ ಸಂಪರ್ಕಿಸಿ. ಸರಿಯಾದ ಸುಖಮ ಅಂತ ಒಳ್ಳೆಯದಾಗಲಿ ವೀಕ್ಷಕರೇ.